ಇನ್ನು ನಾನು ಹೇಳ್ತಾ ಇದ್ದೆ, ಈ ದರೋಡೆ ಮಾಡೋದು, ದೋಚೋದು ಕರ್ನಾಟಕದಲ್ಲಿ ಎಷ್ಟು ಸಾಮಾನ್ಯ ಆಗಿಬಿಟ್ಟಿದೆ ಅಂತಂದರೆ ಯಾರಿಗೆ ಯಾರ ಭಯವೂ ಕೂಡ ಇಲ್ಲ. ನೋಡಿ, ಮೈಸೂರಿನ ಜ್ಯುವೆಲರಿ ಶಾಪ್ನ ದರೋಡೆ ಬರ್ತಾರೆ, ಇರೋದನ್ನು ದೋಚ್ತಾರೆ, ಎಸ್ಕೇಪ್ ಆಗ್ತಾರೆ. ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾರೆ ದರೋಡೆಕೋರರು. ಆ ವಿಜುವಲ್ಸ್ ಈಗ ಸಿಕ್ಕಿದೆ. ಹುಣಸೂರಿನಿಂದ KR ನಗರ ಮಾರ್ಗವಾಗಿ ಅವರು ಎಸ್ಕೇಪ್ ಆಗ್ತಿರುವಂಥದ್ದು. ಒಂದು ಫಾರ್ಮ್ ಹೌಸ್ನ CCTV ಕ್ಯಾಮೆರಾದಲ್ಲಿ ಆ ದೃಶ್ಯಗಳು ಸರಿಯಾಗಿವೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಹುಣಸೂರಿನ ಸ್ಕೈ ಗೋಲ್ಡ್ ಶಾಪ್ ಅಲ್ಲಿ ಬಂದು ಲೂಟಿ ಮಾಡಿಕೊಂಡು ಹೊರಟರು. ನೋಡಿ, ನಾವು ತೋರಿಸ್ತಾ ಇದ್ದೀವಿ ಹೆಂಗಿದೆ ನೋಡಿ. ಇವೆಲ್ಲ ಒಳ್ಳೆ ಬೆಳವಣಿಗೆಗಳಲ್ಲ ಇವು. ಇನ್ನು ಈ ರೀತಿ ಎಗ್ಗಿಲ್ದೇ ಬಂದು ದೋಚುವಂಥವ್ರು ಜನಸಾಮಾನ್ಯರನ್ನು ಬಿಡ್ತಾರೇನ್ರಿ ಯಾರಾದರೂ ಸಿಕ್ಕರೆ? ನೋಡಿ ಯಾವ ರೀತಿ ದೋಚ್ತಾ ಇದ್ದಾರೆ, ಯಾವ ರೀತಿ ತುಂಬಿಕೊಳ್ತಾ ಇದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ನಾವು ನೋಡ್ತಾ ಇದ್ದೀವಿ ರಾಜ್ಯದಲ್ಲಿ ಏನು ನಡೀತಾ ಇದೆ. ಒಂದು ಕಡೆಗೆ ಡ್ರಗ್ಸ್ ಫ್ಯಾಕ್ಟ್ರಿಗಳು, ಮಹಾರಾಷ್ಟ್ರದ ಪೊಲೀಸರು ಬಂದು ನಮ್ಮ ಪೊಲೀಸರಿಗೆ ಹೇಳಬೇಕು, ನೋಡ್ರಪ್ಪ ಡ್ರಗ್ ಫ್ಯಾಕ್ಟ್ರಿಗಳಿವೆ ಅಂತ. ಇನ್ನು ರಾಜ್ಯದಲ್ಲಿ ಸಿಕ್ಕಲ್ಲಿ ದೋಚ್ತಾರೆ, ಸಿಕ್ಕಲ್ಲಿ ಹೆಂಗಂತ ಜನಸಾಮಾನ್ಯರು ನಡೆದಾಡೋದು ಕಷ್ಟ ಆಗಿದೆ ಅಂತ ಸ್ಥಿತಿ ಇದೆ. ಏನು ನಡೀತಾ ಇದೆ ನೋಡಿ. ಹೀಗೆ ಮಧ್ಯಾಹ್ನ 2 ಗಂಟೆ 2:15 ಸುಮಾರಿಗೆ ಬಂದು ಶಾಪಿಗೆ ಎಂಟ್ರಿ ಕೊಟ್ಟು ಈ ರೀತಿ ದೋಚ್ಕೊಂಡವರು ಆರಾಮಾಗಿ ಹೋಗ್ತಾರೆ ಬೈಕಲ್ಲಿ ಅಂತಂತಂದರೆ ಏನು ಅರ್ಥ ಇದೆ ರಾಮ್? ಇದ್ರ ಬಗ್ಗೆ ಹೆಚ್ಚಿನ ವಿವರಗಳು ಏನಿದೆ? ರಂಗನಾಥ್, ಖಂಡಿತವಾಗಿಯೂ ಈ ಒಂದು ಘಟನೆ ರಾಜ್ಯದ ಪೊಲೀಸರಿಗೆ, ಮೈಸೂರು ಪೊಲೀಸರಿಗೆ ಒಂದು ಎಚ್ಚರಿಕೆಯ ಗಂಟೆ. ಯಾಕಂದರೆ ರಾಜಾರೋಷವಾಗಿ ನಾವು ಅಂಗಡಿಗೆ ಮಠ ಮಧ್ಯಾಹ್ನ ನುಗ್ತೇವೆ, ಗನ್ನನ್ನು ತೋರಿಸ್ತೇವೆ, ಅಲ್ಲಿರುವಂತಹ ಕೋಟ್ಯಾಂತರ ರೂಪಾಯಿ ಚಿನ್ನವನ್ನು ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ರಾಜಾರೋಷವಾಗಿ ದರೋಡೆ ಮಾಡಿ ಹೋಗ್ತೇವೆ ಅಂತೇಳಿ ಅವರ ಮನಸ್ಥಿತಿ ಇದೆ ಅಂತ ಹೇಳಿದ್ರೆ ಪೊಲೀಸರಿಗೆ ಸವಾಲು ಹಾಕಿರುವಂಥದ್ದು. ನಿಮಗೆ ತಾಕತ್ತಿದ್ರೆ ನಮ್ಮನ್ನು ಹಿಡೀರಿ ಅಂತೇಳಿ. ಯಾಕಂದರೆ ಆ ದೃಶ್ಯಗಳನ್ನು ನೋಡಿದರೆ ಖಂಡಿತವಾಗಿಯೂ ರಾಜ್ಯದ ಜನ ಬೆಚ್ಚಿ ಬೀಳ್ತಾರೆ. ಅಂಗಡಿಗಳು ಬಂದಾಗಿದ್ದಂಥ ಸಂದರ್ಭದಲ್ಲಿ ರಾತ್ರಿ ವೇಳೆ ಮೀಟಿ ಬೀಗವನ್ನು ಮುರಿದು ಕಳ್ಳತನ ಮಾಡ್ತಾ ಇದ್ದಂಥದ್ದು ಒಂದು ಪರಿ. ಆದರೆ ಜನರ ನಿಬಿಡ ಪ್ರದೇಶದಲ್ಲಿ ಜನರಿರುವಂಥ ಸಂದರ್ಭದಲ್ಲಿ ಅಂಗಡಿಯಲ್ಲಿ ಸಿಬ್ಬಂದಿಗಳಿದ್ದಂಥ ಸಂಬಂಧದಲ್ಲಿ ಅಲ್ಲಿರುವಂತಹ ಗ್ರಾಹಕರ ಮುಂದೆನೇ ಗನ್ಗಳನ್ನು ತೋರಿಸಿ ಕೋಟ್ಯಾಂತರ ರೂಪಾಯಿ ಚಿನ್ನವನ್ನು ಅವರು ದರೋಡೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಯಾವುದೋ ಕಾರ್ನಲ್ಲಿ ಅಥವಾ ಯಾವುದೋ ಜೀಪ್ನಲ್ಲಿ ಮಾಡಿದ್ದಲ್ಲ, ಬೈಕ್ನಲ್ಲಿ ಬಂದಂಥದ್ದು. ಆ ಬೈಕ್ನ ದೃಶ್ಯಾವಳಿಗಳು ಸಹ TV9ಗೆ ಲಭ್ಯವಾಗಿದೆ. ಅದು ಸಹ ದರೋಡೆ ಮಾಡಿದ ನಂತರ ಎಸ್ಕೇಪ್ ಆಗ್ತಾ ಇರುವಂಥದ್ದು. ನಾನೀಗ ಮೈಸೂರು ಹುಣಸೂರು ರಸ್ತೆಯಲ್ಲಿದ್ದೇನೆ. ಅವರು ಹುಣಸೂರಿನಲ್ಲಿ ಆ ದರೋಡೆಯನ್ನು ಮಾಡಿ ಇದೇ ಹುಣಸೂರಿನ ರಸ್ತೆ ಏನಿದೆ, ಮುಖ್ಯ ರಸ್ತೆ ಇದೆ, ಆದರೆ ಹುಣಸೂರಿನಿಂದ KR ನಗರದ ಮಾರ್ಗವಾಗಿ ಅವರು ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಅಲ್ಲಿದ್ದಂಥ ಫಾರ್ಮ್ ಹೌಸ್ನಲ್ಲಿ ಆ ಒಂದು ದೃಶ್ಯಗಳು ರೆಕಾರ್ಡ್ ಆಗಿದೆ. ಪಲ್ಸರ್ ಬೈಕ್ನಲ್ಲಿ ಒಬ್ಬರು ಟ್ರಿಬಲ್ ರೈಡಿಂಗಲ್ಲಿ ಬರ್ತಾರೆ, ಇನ್ನೊಂದು ಬೈಕ್ನಲ್ಲಿ ಇಬ್ಬರು ಬರ್ತಾರೆ. ಆದರೆ ಪ್ರಮುಖವಾಗಿರುವಂಥದ್ದು ರಂಗನಾಥ್, ಮತ್ತೊಂದು ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಅಂದರೆ ಹುಣಸೂರಿನಿಂದ KR ನಗರಕ್ಕೆ ಮಾರ್ಗ ಸಂಪರ್ಕಿಸುವಂಥದ್ದು ಈ ರೀತಿಯಾದಂಥ ಹಳ್ಳಿಯ ರಸ್ತೆಗಳು, ಕಚ್ಚಾ ರಸ್ತೆಗಳು, ಚಿಕ್ಕ ಚಿಕ್ಕ ರಸ್ತೆಗಳು ಸಾಕಷ್ಟು ಇದ್ದಾವೆ. ಅದೇ ಒಂದು ಕಚ್ಚಾ ರಸ್ತೆಯನ್ನು ಈ ಒಂದು ದರೋಡೆಕೋರರು ಬಳಸ್ಕೊಂಡಿದ್ದಾರೆ. ಅಂದರೆ ಮುಂಚೆ ಇದನ್ನು ಪೂರ್ವ ನಿಯೋಜಿತವಾಗಿ ಎಲ್ಲವನ್ನೂ ಸಹ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಪ್ಲಾನ್ ಮಾಡಿಲ್ಲ ಅಂದರೆ ಈ ರೀತಿ ಆಗೋದಿಲ್ಲ. ಯಾಕಂದರೆ 5 ಜನ ದರೋಡೆಕೋರರು ಆ ಒಂದು ಸ್ಕೈ ಚಿನ್ನದ ಅಂಗಡಿಗೆ ನುಗ್ಗಿದ್ದಾರೆ. 5 ಜನರು ಸಹ ವ್ಯವಸ್ಥಿತವಾಗಿ ತಮ್ಮ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ 3 ಮಾತ್ರ ಆ ಒಂದು ಆಭರಣದ ಅಂಗಡಿ ಒಳಗಡೆ ಇರ್ತಾರೆ, 2 ಹೆಲ್ಮೆಟನ್ನು ಧರಿಸಿರ್ತಾರೆ, ಒಬ್ಬ ಯಾವುದೇ ರೀತಿಯಾದಂಥ ತನ್ನ ಮುಖಚರ್ಯೆಯನ್ನು ಮರೆಮಾಚಲಿಕ್ಕೂ ಸಹ ಆತ ಸಿದ್ಧನಿರೋದಿಲ್ಲ. ಹೀಗಾಗಿ ಅಲ್ಲಿಂದ 2 ಹೊರಗಡೆ ಬೈಕ್ನಲ್ಲಿ ಕಾದು ಕುಳಿತಿರ್ತಾರೆ. ಎಲ್ಲರ ಕೈಗಳಲ್ಲೂ ಸಹ ಗನ್ ಇರ್ತದೆ. ಆ ಗನ್ನನ್ನು ತೋರಿಸಿ ಸಿಬ್ಬಂದಿಯವರಿಗೆ ಅಲ್ಲಿದ್ದಂತಹ ಬೆಲೆ ಬಾಳುವಂತಹ ಆ ಒಂದು ಚಿನ್ನದ ಸರಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಆ ಚಿನ್ನದ ಸರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಚಿನ್ನದ ಆಭರಣಗಳನ್ನ ಅಲ್ಲೇ ಬಿಡ್ತಾರೆ. ಕೋಟ್ಯಾಂತರ ರೂಪಾಯಿ ಆದಂಥ ಚಿನ್ನದ ಆಭರಣವನ್ನು ಲೂಟಿ ಮಾಡಿ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ಲಭ್ಯವಾಗಿದೆ. ಪೊಲೀಸರಿಗೆ ಈಗ ಒಂದು ರೀತಿಯಾದಂತಹ ಸವಾಲನ್ನು ಎಸೆದು ಹೋಗಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ದರೋಡೆಕೋರರನ್ನ ಹಿಡಿಬೇಕು, ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡ್ಕೋಬೇಕಾಗಿದ್ದು ಈಗ ಪೊಲೀಸರ ಮೇಲೆ ಇರುವಂತಹ ಅತ್ಯಂತ ದೊಡ್ಡ ಜವಾಬ್ದಾರಿಯಾಗಿದೆ. ರಂಗನಾಥ್, ನಿಜ ಈ ಸವಾಲನ್ನು ಸರಿ ಮಾಡಲಿಲ್ಲ ಅಂತಂತಂದರೆ, ಇದನ್ನು ಚಾಲೆಂಜಿಂಗ್ ಸ್ವೀಕರಿಸಿ ಬೆಂಡೆತ್ತಲಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ಇಂಥ 10 ಚಾಲೆಂಜ್ಗಳು ಬರ್ತವೆ.